ನೋಡಿ, ವಿಶ್ವವಸುನಾಮ ಸಂವತ್ಸರ ಕನ್ಯಾ ರಾಶಿಯವರಿಗೆ ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ನೋಡುವಂಥದ್ದು. ಈ ವರ್ಷ 2025ನೇ ವರ್ಷ ಕನ್ಯಾ ರಾಶಿಯವರಿಗೆ ವರ್ಷದ ಆರಂಭದಲ್ಲಿ ಗಜಕೇಸರಿ ಯೋಗ ಆರಂಭವಾಗುತ್ತೆ ಅಂತ ಹೇಳ್ತಾ ಇದೆ. ತುಂಬ ಒಳ್ಳೆಯ ದಿನಗಳು ನೋಡ್ತೀರಾ. ಈ ಯೋಗದಲ್ಲಿ ನಿಮ್ಮ ನಿರೀಕ್ಷೆಗೂ ಮೀರಿ ಧನಾಗಮ ಉಂಟಾಗುತ್ತೆ. ನೋಡಿ, ಗಜಕೇಸರಿ ಯೋಗ ಇತ್ತು ಅಂತಂದರೆ ಹಣದ ವಿಚಾರವಾಗಿ ಅನುಕೂಲ ಆಗುತ್ತೆ. ನೋಡಿ, ಏನಾದರೂ ಸಾಲ ಮಾಡಿ ತೊಂದರೆಗೊಳಗಾಗಿದ್ದರೆ ನೋಡಿ ಸಾಲ ತೀರಿಸುವಂಥದ್ದು ಆಗುತ್ತೆ. ಇನ್ನು ಏನಾದರೂ ಹಣ ಯಾರಾದರೂ ಕೊಟ್ಟಿದ್ರೆ ಹಣ ಬರುವಂಥ, ಸಾಲವಾಗಿ ಯಾರಿಗಾದ್ರೂ ಕೊಟ್ಟಿರ್ತಾರೆ ಅಥವಾ ಯಾರೋ ಒಬ್ರು ಮೋಸ ಮಾಡಿರ್ತಾರೆ, ಆ ಹಣ ಕೂಡ ನಿಮಗೆ ಬಂದು ಕೈ ಸೇರುವಂಥದ್ದು. ಇನ್ನು ವಿದೇಶದಲ್ಲಿ ಕೆಲಸ ಮಾಡೋರು ಕೂಡ ವ್ಯವಹಾರದಲ್ಲಿ ಹೆಚ್ಚು ಲಾಭ ತರುತ್ತೆ ಅಂತ ಹೇಳ್ತಾರೆ. ಕೆಲವೊಬ್ರು ನೋಡಿ ವಿದೇಶಕ್ಕೆ ಹೋಗಿ ಕೆಲಸ ಕಾರ್ಯ ಮಾಡ್ಕೊಳ್ತಾ ಇರ್ತಾರೆ, ಅವ್ರಿಗೂ ಕೂಡ ಅನುಕೂಲ ಆಗುವಂಥದ್ದು. ಇನ್ನು ಮೇ ನಂತರ 12ನೇ ಮನೆಯಲ್ಲಿ ಕೇತು ಮತ್ತು 6ನೇ ಮನೆಯಲ್ಲಿ ರಾಹು, ಅದೇ ರೀತಿ 10ನೇ ಮನೆಯಲ್ಲಿ ಗುರುಗ್ರಹದ ಸಂಚಾರವಿರುತ್ತದೆ. ಇನ್ನು ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಒತ್ತಡ ಉಂಟಾಗುತ್ತೆ. ನೋಡಿ, ದುಡ್ಡು ಬಂದರೂ ಕೂಡ ಕಷ್ಟನೂ ಅಷ್ಟೇ ಇರುತ್ತೆ. ಹಾಗೂ ಸ್ವಂತ ಉದ್ಯೋಗದಲ್ಲಿ ವ್ಯವಹಾರದಲ್ಲಿ ಎಷ್ಟೇ ಹಣ ಬಂದರೂ ಕೂಡ ಉಳಿಯೋದಿಲ್ಲ ಅಂತ ಹೇಳ್ತಾ ಇದೆ. ಕೆಲವರು ಓನ್ ಬಿಸ್ನೆಸ್ ಮಾಡ್ಕೊಳ್ತಾ ಇರ್ತಾರಲ್ಲೋ ಅವ್ರಿಗೆ ಹಣ ಬರುತ್ತೆ, ಆದರೂ ಅದು ಕೈಯಲ್ಲಿ ನಿಲ್ಲಲ್ಲ ಅಂತ ಹೇಳ್ತಾ ಇದೆ. ಇದಕ್ಕೇನು ಪರಿಹಾರ? ಜಾಗೃತರಾಗಿ ಹಣವನ್ನು ಖರ್ಚು ಮಾಡಬೇಕು. ಮಾರ್ಚ್ 29ರ ನಂತರ ದೀರ್ಘಕಾಲದ ದಂಪತಿಗಳ ಕಲಹ ಅಂತ್ಯವಾಗುತ್ತೆ ಅಂತ ಹೇಳ್ತಾರೆ. ಕೆಲವರು ನೋಡಿ, ಈ ಮಾರ್ಚ್ 29 ನಂತರ ಏನಾಗುತ್ತೆ, ಯಾಕಂದರೆ ಶನಿ ಬದಲಾವಣೆಯಿಂದ ಏನಾಗ್ಬಿಡುತ್ತೆ, ತುಂಬ ಮದುವೆ ವಿಚಾರದಲ್ಲಿ ಮದುವೆ ಆಗಿ ಏನು ಹೊಸದಾಗಿ ಮದುವೆ ಆಗಿರ್ತಾರೆ, ಸ್ವಲ್ಪ ಕಷ್ಟ ಆಗಿ ಬಿಟ್ಟೋಗಿರುವಂಥದ್ದು, ದೂರ ಆಗಿರ್ತಾರೆ, ದಂಪತಿಗಳಿಗೆ ಕಲಹ ಉಂಟಾಗಿರುತ್ತೆ, ಅವ್ರಿಗೆಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ. ನೋಡಿ, ಇದನ್ನು ಮಾತುಕತೆ ಮಾಡ್ಕೊಳ್ಳಿ. ಇನ್ಮೇಲೆ ಯಾವುದೋ ಒಂದು ಕೆಟ್ಟ ಗಳಿಗೆಯಲ್ಲಿ ತೊಂದರೆ ಆಗಿರುತ್ತೆ ದಂಪತಿಗಳಲ್ಲಿ, ಗಂಡ ಹೆಂಡತಿಯರಲ್ಲಿ, ಇವೆಲ್ಲವೂ ಕೂಡ ಇನ್ನು ಪರಿಹಾರಗಳಾಗುತ್ತೆ ನಿಮಗೆ. ಇನ್ನು ಸಂತೋಷ ಕೂಡ ಸಿಗುವಂಥದ್ದು, ಮಕ್ಕಳ ವಿದ್ಯಾಭ್ಯಾಸದಲ್ಲೂ ಕೂಡ ಪ್ರಗತಿ ಆಗುತ್ತೆ. ಈ ರೀತಿ ಇರುವಂಥದ್ದು. ಏನಾದರೂ ಇನ್ನು ಕುಟುಂಬದಲ್ಲಿ ಸಮಸ್ಯೆಗಳು ಬರ್ತಾ ಇತ್ತು ಅಂತಂದರೆ ಪ್ರತಿ ಗುರುವಾರದಂದು ದತ್ತಾತ್ರೇಯನ ಆರಾಧನೆ ಮಾಡಿಸಿ. ನೋಡಿ, ಗುರು ದತ್ತಾತ್ರೇಯನನ್ನು ಪೂಜೆ ಮಾಡಿ. ಎಲ್ಲಾದರೂ ನಿಮಗೆ ಅಕ್ಕಪಕ್ಕ ದತ್ತಾತ್ರೇಯ ಸ್ವಾಮಿಯವರ ದೇವಸ್ಥಾನ ಇತ್ತು ಅಂದರೆ ಅಲ್ಲೋಗಿ ಬಂದು ನಮಸ್ಕಾರವನ್ನು ಮಾಡ್ಕೊಂಡು ಬನ್ನಿ. ಗುರು ಚರಿತ್ರೆಯನ್ನು ಓದಿ ಅನುಕೂಲ ಆಗುವಂಥದ್ದು. ನಿಮ್ಮ ಕುಟುಂಬದಲ್ಲಿ ಕೂಡ ಸುಖ ಶಾಂತಿ ಎಲ್ಲವನ್ನು ಕೂಡ ನೀವು ಪಡಿಬೋದಾಗಿದೆ ಈ ವರ್ಷ.